ಊರ್ಧ್ವಬಾಹುರ್ವಿರೌಮ್ಯೇಷ ನಚ ಕಶ್ಚಿತ್ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಸಖಿಮರ್ಥಂ ನ ಸೇವ್ಯತೆ. ಇದು ಕೊನೆಯ ಸ್ವರ್ಗಾರೋಹಣ ಪರ್ವದ ಸಾರಾಂಶವನ್ನು ನೋಡುವಂಥ ಪ್ರಸಂಗ. ಈಗ ನಾನು ಹೇಳಿದ ಮಂಗಳ ಶ್ಲೋಕ ಸ್ವಯಂ ವ್ಯಾಸರೇ ಹೇಳಿದಂಥ ಒಂದು ಶ್ಲೋಕ. ಅದರ ಅರ್ಥವನ್ನು ಕೊನೆಗೆ ನೋಡೋಣ. ಅದೇ ನಾನು ಆವಾಗಲೇ ಹೇಳಿದಂತೆ ಭಗವಂತನನ್ನು ಕುರಿತು ಬೇರೆ ಯಾರಾದರೂ ಹೇಳಿದ ಮಾತಾಗಿರಬೇಕು, ಅಥವಾ ಆ ಭಗವಂತನೇ ತನ್ನನ್ನು ಕುರಿತು ಯಾವುದೋ ಧರ್ಮದ ಮಹತ್ವವನ್ನು ಕುರಿತು ಹೇಳಿದ ಮಾತಾಗಿರ್ಬೇಕು. ಅಂಥ ಶ್ಲೋಕಗಳನ್ನು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೇನೆ. ಸ್ವರ್ಗಕ್ಕೆ ಹೋದ ಮೇಲೆ ಅಲ್ಲಿ ನೋಡ್ತಾನೆ ಸ್ವರ್ಗದಲ್ಲಿ ದುರ್ಯೋಧನ ದುಶ್ಯಾಸನಾದಿಗಳಿದ್ದಾರೆ. ನನ್ನ ತಮ್ಮಂದ್ರೆ ಎಲ್ಲಿ ಅಂದ. ಅದು ನಿನಗೇನೇ ಆಗಬೇಕಾಗಿದೆ, ನೀ ಇಲ್ಲಿ ಬಾ ಅಂದರು ದೇವತೆಗಳು. ನನ್ನ ತಮ್ಮಂದ್ರೆ ಇಲ್ಲಿಲ್ಲ ಅಂದ ಮೇಲೆ ನಾನು ಈ ಸ್ವರ್ಗ ನನಗೆ ಬೇಡ, ಇಂಥ ನೀಚ ದುಶ್ಯಾಸನ ಇಲ್ಲಿದ್ದಾನೆ, ದುರ್ಯೋಧನ ಇಲ್ಲಿದ್ದಾನೆ, ಹಾಗಾಗಿ ನಮ್ಮ ತಮ್ಮಂದ್ರೆ ಎಲ್ಲಿದ್ದಾರೆ ಅಲ್ಲೇ ಕರ್ಕೊಂಡು ಹೋಗ್ರಿ ಅಂದ ಧರ್ಮರಾಜ. ಮುಂದೆ ಅವನನ್ನ ನರಕಕ್ಕೆ ಕರ್ಕೊಂಡು ಹೋಗಿ ತೋರಿಸಿದರು. ಅಲ್ಲಿ ಯಾ ಧರ್ಮರಾಜ ಒಂದು ಸ್ವಲ್ಪ ಹೊತ್ತು ನಿಲ್ಲು, ನೀನು ಇಲ್ಲಿ ನಿಂತಿದ್ರೆ ನಮಗೊಂದಿಷ್ಟು ಸುಖ ಆಗ್ತದೆ ಅಂತ ಕರ್ಣನ, ಭೀಮನ, ದ್ರೌಪದಿಯ, ನಕುಲ ಸಹದೇವರ ಧ್ವನಿ ಕೇಳಿದಂತ ಆಯ್ತ. ಇವನಿಗೆ ಆಶ್ಚರ್ಯ ಇದೆ, ನಮ್ಮ ತಮ್ಮಂದ್ರು ಇಲ್ಲಿದ್ದಾರಲ್ಲ ಅಂತ. ಅಲ್ಲಿ ಮನುಷ್ಯನ ಸ್ವಭಾವವನ್ನು ತೋರಿಸುವಂತ ಒಂದು ಮಾತಾಡ್ತಾನೆ ಧರ್ಮರಾಜ. ದೇವಾಂಶ ಗರ್ಹಯಾಮಾಸ ಧರ್ಮಂ ಚೈವ ಯುಧಿಷ್ಠಿರ ಅಂತ. ಧರ್ಮರಾಜ ಅಂದ್ರೆ ಯಮಧರ್ಮನ್ ಅವತಾರಭೂತ. ಯಮಧರ್ಮ ಅಂದ್ರೆ ಪರಲೋಕದಲ್ಲಿ ನಮ್ಮೆಲ್ಲರ ನ್ಯಾಯ ಅನ್ಯಾಯ ಧರ್ಮಗಳನ್ನು ತೂಗಿ ನಮಗೆ ಫಲ ಕೊಡಬೇಕಾದ ವ್ಯಕ್ತಿ. ಅಂಥವನು ಇಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಾಗ ಭ್ರಮೆ ಅಂತದ್ದು ಅಂದ್ರೆ ನನ್ನ ತಮ್ಮಂದ್ರೆಲ್ಲ ಇಲ್ಲಿ ಬಂದ್ಬಿಟ್ಟಿದ್ದಾರೆ ನರಕಕ್ಕೆ, ಆ ನೀಚರಾದ ದುರ್ಯೋಧನಾದಿಗಳು ಸ್ವರ್ಗದಲ್ಲಿದ್ದಾರೆ. ಹಾಗಾದ್ರೆ ಈ ಧರ್ಮ ಮಾಡಿ ಬೆಲೆ ಏನು, ನಾನ್ಯಾಕೆ ಧರ್ಮಾಚರಣೆ ಮಾಡಬೇಕು ಅಂತ ಧರ್ಮವನ್ನು ಬೈದೆ, ದೇವತೆಗಳನ್ನು ಬೈದೆ. ದೇವಾಂಶ ಗರ್ಹಯಾಮಾಸ ಧರ್ಮಂ ಚೈವ ಯುಧಿಷ್ಠಿರ. ಇದು ನಮಗಾಗೋ ನಮ್ದೆಲ್ಲಾರ್ದು ದ್ವಂದ್ವವನ್ನು ತೋರಿಸ್ತದೆ. ಇನ್ನೊಂದು ಕಡೆ ಉದ್ಯೋಗ ಪರ್ವದಲ್ಲಿ ಅಥವಾ ವನಪರ್ವದಲ್ಲಿ ಶ್ಲೋಕ ಇದೆ, ಹಿಂದೆ ಹೇಳಿದ್ದೆ ಅದನ್ನು. ಸೇಂದ್ರಾನ್ ಗರ್ಹಯತೆ ದೇವಾನ್ ಆತ್ಮಾನಂನ ಕಥಂಚನ ನಚಾಸ್ಯ ಸರ್ವಶಾಸ್ತ್ರಾಣಿ ಪ್ರಭವಂತಿ ನಿಬರ್ಹಣೆ ಅಂತ. ಮನುಷ್ಯ ಪ್ರಸಂಗ ಬಂದ್ರೆ ಇಂದ್ರಾದಿ ದೇವತೆಗಳನ್ನು ಬೈತಾನೆ, ಆದರೆ ತನ್ನನ್ನು ತಾನೆಂದು ಬೈಕೊಳ್ಳೋದಿಲ್ಲ. ನಂದು ತಪ್ಪಿಲ್ಲ, ತಪ್ಪೆಲ್ಲ ಇಂದ್ರಾದಿ ದೇವತೆಗಳದು, ಯಮಾದಿ ದೇವತೆಗಳದು, ವಿಷ್ಣುವಿಂದು, ರುದ್ರಂದು ಎಲ್ಲರದ್ದು ತಪ್ಪು ನಂದೇನಿದೆ ಅಂತ. ಇಂಥವನಿಗೆ ನೀವು ಸರ್ವಶಾಸ್ತ್ರಾಣಿ ಸಕಲ ಶಾಸ್ತ್ರಗಳನ್ನು ಅವನ ತಲೆ ಮೇಲೆ ಸುರಿದ್ರು, ಅತಿ ಶ್ರೇಷ್ಠರಾದ ಬುದ್ಧಿವಂತರು, ಅತಿ ಶ್ರೇಷ್ಠರಾದ ಪ್ರವಚನಕಾರರು, ಸಕಲ ಶಾಸ್ತ್ರಗಳನ್ನು ತಲೆ ಮೇಲೆ ಸುರಿದ್ರು ಅವನಿಗೆ ಬುದ್ಧಿ ಬರೋದಿಲ್ಲ ಅಂತ ಮನುಷ್ಯನ ಸ್ವಭಾವ ಚಿತ್ರಣ ಮಾಡಿದ ಶ್ಲೋಕ ಹಿಂದೆ ಬರ್ತದೆ. ಇವಂದು ಹಾಗಲ್ಲ. ಅಂತೂ ಇವನು ಆ ಕ್ಷಣದಲ್ಲಿ ಆ ಥರದ ಮೋಹಕ್ಕೊಳಗಾದ. ಇದು ಯಾಕೆಂದ್ರೆ ಮನುಷ್ಯ ಭಾವ, ಇದು ಮನುಷ್ಯ ಸ್ವಭಾವ. ಮನುಷ್ಯರು ನಾವು ಸಂಪಾದನೆ ಮಾಡುವಲ್ಲೇ ದೋಷ ಇರ್ತದೆ, ಅರ್ಥದ ದೋಷ. ಅದರಿಂದ ಆ ದುಡ್ಡಿನಿಂದ ಮನೆಗೆ ಆಹಾರ ಪದಾರ್ಥಗಳನ್ನು ತರ್ತೇವೆ. ಅನ್ನ ಬೇಯಿಸುವವರು ಮನುಷ್ಯರು, ಬಡಿಸುವವರು ಮನುಷ್ಯರು, ತಿನ್ನುವವರು ನಾವು ಮನುಷ್ಯರು. ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಷು. ಇಲ್ಲಿ ಹುಟ್ಟಿ ಬಂದ ಮೇಲೆ ಸಾಯುವವರೆಗೆ ಮನುಷ್ಯರ ಜೊತೆಗೇ ಸಹವಾಸ. ಬೆಳಿಗ್ಗೆ ಎದ್ದ ಮೇಲೆ ರಾತ್ರಿ ಮಲ್ಕೊಳ್ಳೋ ತನಕ ಮನುಷ್ಯರ ಜೊತೆ ಸಹವಾಸ. ಮನುಷ್ಯರ ಸಹವಾಸ, ಮನುಷ್ಯ ಅನ್ನೋ ಭೋಜನದಿಂದ ಇಂಥದ್ದೆಲ್ಲ ನಿಮ್ಗೆ ಆಗ್ತದೆ ಅಂತ ಧರ್ಮರಾಜನಿಗೂ ಸ್ವಲ್ಪ ಆಗಿತ್ತು, ಅದು ಕೂಡಲೇ ಹೋಯ್ತು. ಇದು ನಾವು ಶಾಸ್ತ್ರದಿಂದ ಕಲಿಬೇಕಾದ ಈ ಸಾರಾಂಶ. ಹಿಂದಿನ ಮಹಾಪ್ರಸ್ಥಾನ ಪರ್ವದಿಂದ ಕಲಿಬೇಕಾದ್ದೇನು, ಯಾದವರೇ ಹೋದ್ರು, ಕೌರವರು ಹೋದ್ರು, ಇನ್ನು ಯಾರೋ ಈ ಜಗತ್ತಿನಲ್ಲಿ ಇದ್ದವರು ಬೇರೆಯವರು ಸತ್ತರು ಹುಟ್ಟಿದ್ರು ಅನ್ನೋದಕ್ಕೆ ಏನು ಬೆಲೆ ಇದೆ? ಯಾಕೆ ಚಡಪಡಿಸ್ಬೇಕು, ಯಾಕೆ ಅಳಬೇಕು? ಭಗವಂತನಾದ ಕಾರಣ್ಯಾಮಕನಾದ ಭಗವಂತ ಎಲ್ಲ ಕಡೆ ಇದ್ದಾನೆ, ಕರ್ಕೊಂಡು ಹೋಗ್ತಾನೆ. ಇನ್ನು ಉಳಿದವರು ಅಂತಂತ ದೊಡ್ಡ ದೊಡ್ಡ ವಂಶದವರೇ ಹೋದ್ರು ಅಂದಮೇಲೆ ನಾವು ಎಷ್ಟರವರು ಅಂತ ಅನ್ನೋದು ಹಿಂದಿನ ಪರ್ವದಿಂದ ನಾವು ಕಲಿಬೇಕಾದ ಸಾರಾಂಶ. ಈ ಪರ್ವದಿಂದ ನಾವು ದುಡುಕಿಗೊಳಗಾಗಿ ಧರ್ಮವನ್ನ, ದೇವತೆಗಳನ್ನ ನಿಂದನೆ ಮಾಡಬಾರ್ದು. ಅಂತೂ ನಾನು ನರಕದಲ್ಲೇ ಇರ್ತೇನೆ, ಸ್ವರ್ಗಕ್ಕೆ ಹೋಗೋದಿಲ್ಲ ಅಂದ್ಬಿಟ್ಟಿದ್ದ ಅವನು. ಆಗ ದೇವತೆಗಳನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿಸಿದ್ರು, ಮನುಷ್ಯ ದೇಹ ಹೋಯ್ತು. ಆವಾಗ ಅವನ ಬುದ್ಧಿ ಸ್ವಲ್ಪ ತಿಳಿಯಾಯ್ತು. ದುರ್ಯೋಧನಾದಿಗಳನ್ನು ಬೈಬೇಡ, ಅವ್ರು ಕೆಲವು ಕಾಲ ಇಲ್ಲಿದ್ದು ಮತ್ತೆ ಇಲ್ಲಿ ದುರ್ಗತಿಗೆ ಹೋಗ್ತಾರೆ. ನೀನು ನರಕದಲ್ಲಿ ಕೇಳಿದ್ದು ನಿನ್ನ ತಮ್ಮಂದರ ಧ್ವನಿ ಅಲ್ಲ, ಅದು ನಿನಗೆ ನಾವು ನೆಪದಿಂದ ತೋರಿಸಿದ್ದು. ಯಾಕೆಂದ್ರೆ ಹಿಂದೆ ನೀನು ಕೃಷ್ಣನ ಮಾತನ್ನೇ ನಂಬಲಿಲ್ಲ. ದ್ರೋಣನನ್ನು ಕೊಲ್ಲಬೇಕಾಗಿತ್ತು, ದ್ರೋಣನನ್ನು ಕೊಲ್ಲಿಕ್ಕೆ ಕೃಷ್ಣ ಉಪಯೋಗಿಸಿದ ತಂತ್ರ ಅಶ್ವತ್ಥಾಮ ಹತಃ ಅಂತ ಏನು ಹೇಳಿದ್ನಲ್ಲ, ನೀನು ಅದನ್ನು ನಂಬಲಿಲ್ಲ. ಯಾಕೆಂದ್ರೆ ನಿನಗೆ ನಾನು ಭಾರಿ ಧರ್ಮವಂತ, ಭಾರಿ ಸತ್ಯವಾದಿ, ಸುಳ್ಳು ಹೇಳೋದು ಹೇಗೆ ಅಂತ ನಿನಗೆ ದುರಹಂಕಾರ. ಇದನ್ನು ಕೃಷ್ಣ ಆಯಾ ಪ್ರಸಂಗದಲ್ಲಿ ತೋರಿಸ್ತಾ ಇದ್ದ. ಕೃಷ್ಣನ ಮಾತಿನ ಮೇಲೆ ವಿಶ್ವಾಸ ಇಡಲಿಲ್ಲ, ಆದ್ದರಿಂದ ನಿನಗೆ
ಆ ಒಂದು ನರಕದ ದರ್ಶನ ನಾವು ಮಾಡಿಸಿದ್ವಿ. ವೃಷಾದರ ದರ್ಶನ ಅದು. ದೇವತೆಗಳಂತ ಏನು ಮಾಯೇನು ಮಾಡ್ತಾರೆ ಅಂಥೇಳಿ ಅವನಿಗೆಲ್ಲ ಸಮಾಧಾನ ಹೇಳಿದ್ರು. ಮುಂದೆ ದ್ರೌಪದಿ, ಭೀಮ, ನಕುಲ, ಸಹದೇವ ಇವೆರಡೂ ಕೂಡ ತಮ್ಮ ತಮ್ಮ ಮೂಲ ರೂಪದಲ್ಲೇ ಐಕ್ಯವನ್ನು ಹೊಂದಿದ್ರು. ಇದನ್ನೆಲ್ಲ ನಾವಲ್ಲಿ ನೋಡಿದ್ದೇವೆ. ಮೂಲ ರೂಪದಲ್ಲಿ ಐಕ್ಯ ಹೊಂದಿದ್ರು ಕೂಡ ಅವರು ಪ್ರತ್ಯೇಕ ರೂಪದಿಂದ ಇದ್ದಾರಂತಲ್ಲಿ. ಅದೇ ಭೀಮ, ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ ಇವರೆಲ್ಲ ಮತ್ತೆ ಒಂದು ಬಾರಿ ಹುಟ್ಟಿ ಬರೋರಿದ್ದಾರೆ. ಈಗೆಲ್ಲ ನಾವು ಕೇಳ್ತೇವೆ. ಅದೇ ಭೀಮನೇ ಮಧ್ವನಾಗಿ ಹುಟ್ಟಿ ಬಂದ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲೇ ಹೇಳ್ತಾರೆ. ಮೂಲ ಮುಖ್ಯ ಪ್ರಾಣನ ಅವತಾರ ಹನುಮ, ಭೀಮ, ಮಧ್ವ ಹೌದು. ಆದರೆ ಭೀಮನ ರೂಪವೇ ಮಧ್ವವಾಗಿ ಹುಟ್ಟಿ ಬಂದಿದೆ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೂ ಅರ್ಜುನ ಮೊದಲಾದವರು ಮತ್ತೆ ಹುಟ್ಟಬೇಕಾಗಿದೆ ಇನ್ನು ಮುಂದೆ ಅಂತ ಕೇಳ್ತೇವೆ. ಇದನ್ನೆಲ್ಲ ಅಲ್ಲಿ ನೋಡಿದ್ದೇವೆ. ಮುಂದೆ ಭಾರತದ ಶ್ರವಣ ವಿಧಿ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ, ಭಾರತವನ್ನು ಶ್ರವಣ ಮಾಡ್ಲಿಕ್ಕೆ ಬೇಕಾದ ವಿಧಾನಗಳನ್ನು ಅಲ್ಲಿ ಹೇಳಿದ್ದನ್ನು ನೋಡಿದ್ದೇವೆ. ಮುಖ್ಯ ಪ್ರಾಣನ ಮಹಿಮೆಯನ್ನು ಹೇಳುವಂತಹ ಒಂದು 4-8 ವೇದ ಮಂತ್ರಗಳನ್ನು ನೋಡಿದ್ದೇವೆ. ಅವೆಲ್ಲ ಕೆಲವು ಬೃಹತಿ ಮಂತ್ರಗಳಿಗೂ ಕೂಡ ಮೂಲ. ಆದ್ದರಿಂದ ಸುಮಾರು 7-8 ದಿವಸ ಆ ಎಲ್ಲ ಮಂತ್ರಗಳು ಮತ್ತು ಬೃಹತಿ ಮಂತ್ರಗಳನ್ನು ಕೂಡ ಈ ಸ್ವರ್ಗಾರೋಹಣ ಪರ್ವದಲ್ಲಿ ನಾವು ಹಿಂದೆ ನೋಡಿ ಮುಗಿಸಿದ್ದೇವೆ. ಮುಂದೆ ಈ ಬೌದ್ಧಾವತಾರದ ಕಥೆ ಇದೆ ತಾತ್ಪರ್ಯ ನಿರ್ಣಯಕ್ಕೆ. ಮಹಾಭಾರತ ಪ್ರವಚನ ಮಾತ್ರ ನಾವು ಕೇಳ್ತಿರುವುದಲ್ಲ, ತಾತ್ಪರ್ಯ ನಿರ್ಣಯವನ್ನು ಕೂಡ ಕೇಳ್ತಾ ಇದ್ವಿ. ಹಾಗಾಗಿ ಬೌದ್ಧಾವತಾರ ಮತ್ತು ಕಲ್ಕಿ ಅವತಾರದ ಕಥೆಯನ್ನು ಕೂಡ ನಾವು ನೋಡಿದ್ದೇವೆ. ಹೀಗೆ ಮಹಾಭಾರತ ಮತ್ತೆ ತಾತ್ಪರ್ಯ ನಿರ್ಣಯ ಇವೆರಡೂ ಕೂಡ ಮುಕ್ತಾಯ ಕಾಣ್ತಾ ಇದ್ದವು. ಅಲ್ಲಿ ಕೊನೆಗೆ 4 ಶ್ಲೋಕಗಳಿವೆ. ಅದಕ್ಕೆ ಭಾರತ ಸಾವಿತ್ರಿ ಅಂತ ಕರೀತಾರೆ. ಸಾವಿತ್ರಿ ಅಂತ ಹೆಚ್ಚು ಕಡಿಮೆ ಗಾಯತ್ರಿ ಅಂತ ಅರ್ಥ. ಇದನ್ನ ಎಲ್ಲರೂ ನೋಡ್ಕೇನು ಅಂಗನ್ಯಾಸ, ಕರನ್ಯಾಸ ಇತ್ಯಾದಿ ಏನು ಬೇಕಾಗಿಲ್ಲ. ಸ್ನಾನ ಮಾಡಿ ಯಾರಾದರೂ ಹೇಳ್ಬೋದಾದಂಥ, ಸಾಯಂಕಾಲ ಆದರೂ ಹೇಳ್ಬೋದಾದಂಥ ಮಂತ್ರಗಳು. ಅದರ ಜೊತೆಗೆ ಈ ಪರ್ವ ಪರಿಸಮಾಪ್ತ ಆಗಿತ್ತು ಹಿಂದೆ. ಈಗ ಇನ್ನೊಂದು ಬಾರಿ ಹೇಳ್ತೇನೆ. ಇದರಲ್ಲಿ ಭಗವದ್ಗೀತಾ ಇದೆ, ಇದರಲ್ಲಿ ಉದ್ಯೋಗ ಪರ್ವ, ವನಪರ್ವ ಎಲ್ಲನೂ ಇಲ್ಲಿದೆ. ಈ 4 ಶ್ಲೋಕಗಳನ್ನು ಹೇಳ್ರಿ ಅಂತ ಹೇಳ್ತಾರೆ ಸ್ವಯಂ ವೇದವ್ಯಾಸರು. ಮಾತಾಪಿತ್ರ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇಶ್ವನುಭೂತಾನಿ ಯಾಂತಿ ಯಾಸ್ಯಂತಿ ಚಾಪರೆ. ಹಿಂದೆ ನಿಮಗೆಲ್ರಿಗೂ ಕೂಡ ಸಾವಿರಾರು ತಾಯಂದಿರು, ತಂದೆಯಂದಿರು ಆಗಿ ಹೋಗಿದ್ದಾರೆ. ಅನೇಕ ಜನ ಮಕ್ಕಳು, ಮೊಮ್ಮಕ್ಕಳು ಆಗಿ ಹೋಗಿದ್ದಾರೆ. ಯಾಂತಿ ಇವತ್ತೂ ಇದ್ದಾರೆ. ಈಗೂ ತಂದೆ ತಾಯಿ, ಮಕ್ಕಳು, ಗಂಡ ಹೆಂಡತಿ ಎಲ್ಲ ಇದ್ದಾರೆ. ಇನ್ನೂ ಮುಂದೆ ಆಗೋರಿದ್ದಾರೆ. ನೀವು ಯಾರ ಸಲುವಾಗಿ ಚಡಪಡಿಸ್ತೀರಿ? ಯಾರ ಸಲುವಾಗಿ ಅಭಿಮಾನ ಇಡ್ತೀರಿ? ಇಂಥದೇ ಶ್ಲೋಕ ಇನ್ನು ಹಿಂದೊಂದು ಕಡೆ ಬಂದಿದೆ. ಕಸ್ಯತೆ ಕಸ್ಯವಾವಯಂ. ನೀವು ಯಾರವರು? ನೀವು ಯಾರ ಮಗ? ಅವ್ರು ಯಾರಪ್ಪ? ನೀವು ಯಾರ ಗಂಡ? ನೀವು ಯಾರ ಹೆಂಡತಿ ಅನ್ನೋದಕ್ಕೆ ಏನು ಅರ್ಥ ಇದೆ ಅಂತ ಅವ್ರು ಕೇಳ್ತಾರೆ. ಹಿಂದೆ ಬಂದಿದೆ. ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿ ನ ಪಂಡಿತಂ. ಪಂಡಿತರಿಗೂ ಮೂರ್ಖರಿಗೂ ವ್ಯತ್ಯಾಸ ಏನಂದ್ರೆ, ಮೂರ್ಖರಿಗೆ ಇದ್ದಕ್ಕಿದ್ದಂಗೆ ಸಂತೋಷದಿಂದ ಹಿಗ್ಗಿ ಹೀರೆಕಾಯಿ ಆಗ್ಲಿಕ್ಕೆ ಬೇಕಾದಷ್ಟು ಪ್ರಸಂಗಗಳು ಸಿಗ್ತವೆ ಜೀವಮಾನದಲ್ಲಿ. ಅದರಂತೆ ದುಃಖ ಪಡ್ಲಿಕ್ಕೆ, ಭಯ ಪಡ್ಲಿಕ್ಕೂ ಕೂಡ ಮತ್ತೂ 100 ಕಾರಣ ಸಿಗ್ತವೆ. ಒಮ್ಮೆ ಹೀಗೆ ಒಮ್ಮೆ ಹಾಗೆ ತುಂಬಾ ಅಸ್ತವ್ಯಸ್ತರಾಗಿ ಬದುಕ್ತಾ ಇರ್ತಾರೆ ಅವರು. ಇವೆಲ್ಲ ಪ್ರತಿ ದಿವಸ ಪ್ರತಿ ಕ್ಷಣ ಮೂರ್ಖರಿಗೆ ಸಿಗ್ತಿರ್ತವೆ. ಆದರೆ ಪಂಡಿತನಾದವನು ಸುಖ, ದುಃಖ, ಭಯ, ಮಾನ, ಅಪಮಾನ ಎಲ್ಲ ಪ್ರಸಂಗಗಳಲ್ಲೂ ಕೂಡ ಸ್ಥಿರನಾಗಿರ್ತಾನೆ. ಅವನು ಪಂಡಿತ ಅಂತ ಅನ್ಬೇಕು. ಪಂಡಿತನಿಗೆ ಇಂಥ ಸಮಸ್ಯೆಗಳು ಬರೋದಿಲ್ಲ, ಮೂರ್ಖರಿಗೆ ಸಮಸ್ಯೆ ಬರ್ತವೆ. ಮೂರ್ಖರಾಗಬೇಡ್ರಿ, ಪಂಡಿತರಾಗ್ರಿ. ಕುರುಕ್ಷೇತ್ರದ ಯುದ್ಧದ ಪ್ರಸಂಗದಲ್ಲಿಯೂ ಅವನಿಗೆ ದುಃಖದ ಪ್ರಸಂಗ ಬಂದಿತ್ತಲ್ಲ, ಧರ್ಮರಾಜನ್, ಅದು ಅರ್ಜುನನಿಗೆ. ಮತ್ತೊಂದು ಬಾರಿ ಧರ್ಮರಾಜನಿಗೆ ಅಹಂಕಾರ ಬಂದದ್ದು, ಭ್ರಮೆ ಬಂದದ್ದು, ನಕುಲ ಸಹದೇವರಿಗೆ ಬಂದದ್ದು, ಕರ್ಣನಿಗೆ ಬಂದದ್ದು, ಎಲ್ರಿಗೂ ಬಂದದ್ದಿದೆ. ಎಲ್ಲರಿಗೂ ಬರ್ತಿರ್ತಾವೆ ಜೀವಮಾನದಲ್ಲಿ. ಅವೆಲ್ಲವನ್ನು ದಾಟಿ ಮನುಷ್ಯ ಮುಂದೆ ಹೋಗಬೇಕಾಗಿದೆ, ಪಂಡಿತನಾಗಬೇಕಾಗಿದೆ ನಿಜವಾದ ಅರ್ಥದಲ್ಲಿ. ಇದು 2ನೇ ಶ್ಲೋಕ ಇದು. ಮುಂದೆ 3ನೇ ಶ್ಲೋಕ. ಇದನ್ನು ಹಿಂದೆ ನಾನು ಹೇಳಿದ್ದೆ. ಇದು ಆರಂಭದಲ್ಲಿ ಹೇಳಿದ ಶ್ಲೋಕ ಇದೆ. ಊರ್ಧ್ವಬಾಹುರು ವಿರೌಮ್ಯೇಶ ನಚ ಕಶ್ಚಿತ್ ಶೃಣೋತಿಮೆ ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನಿಸೇವ್ಯತೆ. ಸ್ವಯಂ ವ್ಯಾಸ ಹೇಳಿದ 4 ಶ್ಲೋಕ ಇವು. 2 ಕೈ ಮೇಲೆತ್ತು ನಾನು ಹೇಳ್ತಿದ್ದೇನೆ. ಏನಂದ್ರೆ, ಆದರೆ ನಾನು ಹೇಳಿದ್ದೀನಿ ಯಾರೂ ಕೇಳ್ತಿಲ್ಲ. ಏನು ಹೇಳ್ತಿದ್ದೀನಿ ಅಂದ್ರೆ, ಧರ್ಮಾಚರಣೆ ಮಾಡ್ರಿ, ಅದರಿಂದ ಅರ್ಥ ಕಾಮ ಎಲ್ಲ ಸಿಗ್ತದೆ. ಅದನ್ನ ಯಾಕೆ ಮಾಡ್ತಿಲ್ಲ ನೀವು ಅಂತಾರೆ. ಇಲ್ಲೊಂದು ಕ್ರಿಯಾಪದ ವಿರೌಮಿ ಅಂತ. 2 ಕೈ ಮೇಲೆತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ರೆ, ಬರೇ ಹೇಳ್ತಾ ಇದ್ದೀನಿ ಶಬ್ದ ಪ್ರಯೋಗ ಮಾಡಿದ್ರೆ ಅದ್ರ ಸ್ಟ್ರೆಸ್ ಕಡಿಮೆ ಆಗ್ತದೆ.
ಎರಡೂ ಕೈ ಮೇಲಿತ್ತು ಬಡ್ಕೋತಿದ್ದೇನೆ ಅಂತ. ವಿರೌಮಿ ಅಂದ್ರೆ ಆ ಅರ್ಥ ಅದಕ್ಕೆ. ವದಾಮಿ ಅಂದ್ರೆ ಹೇಳ್ತೇನೆ, ಅದು ಬಡ್ಕೊಳ್ಳೋದು ಅಂತ ಅರ್ಥ ಅಲ್ಲ. ವದಾಮಿ ಅಂದ್ರೆ ವದಾಮಿ ವಚ್ಮಿ ಅಂತೆಲ್ಲ ಅಂದ್ರೆ ಹೇಳ್ತೇನೆ ಅಂತ ಇಷ್ಟೇ ಅರ್ಥ ಸಂಸ್ಕೃತದಲ್ಲಿ. ವಿರೌಮಿ ಅಂದ್ರೆ ಕಿರಿಚಾಡೋದ, ಬಡ್ಕೊಳ್ಳೋದು. ಇನ್ನೂ ಒಂದು ಶಬ್ದ ಇದೆ, ಅದನ್ನ ಇಲ್ಲಿ ಹೇಳೋದು ಬೇಡ ಅಂತ ಬಿಟ್ಟಿದ್ದಾನೆ ಅಷ್ಟೆ. ಬಡ್ಕೋತಿದ್ದೀನಿ, ಅದು ಯಾರೂ ಕೇಳ್ತಿಲ್ಲ ನನ್ನ ಜೀವಮಾನದಲ್ಲಿ. ಈ ಮಾತನ್ನೇ ಯಾರೂ ಕೇಳ್ತಿಲ್ಲ ಅಂತಾರೆ ವ್ಯಾಸ. ಅದನ್ಯಾಕೆ ನೀವು ಆಚರಣೆ ಮಾಡ್ತಿಲ್ಲ? ಕೊನೆಯ ಶ್ಲೋಕ. ನ ಜಾತು ಕಾಮ ನ ಭಯಾನ್ ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋಃ ನಿತ್ಯೋ ಧರ್ಮ ಸುಖ ದುಃಖೇ ತ್ವನಿತ್ಯೆ ಜೀವೋ ನಿತ್ಯ ಹೇತುರಸ್ಯ ತ್ವನಿತ್ಯ. ಧರ್ಮವನ್ನು ಯಾವತ್ತೂ ಕೈ ಬಿಡಬೇಡಿ. ಕಾಮಕ್ಕೆ ವಶರಾಗಿ, ಭಯಕ್ಕೆ ವಶರಾಗಿ, ದುರಾಸೆಗೆ ವಶರಾಗಿ ಧರ್ಮ ಕೈ ಬಿಡಬೇಡ್ರಿ. ಜೀವನಕ್ಕಾಗಿಯೂ ನಿನ್ನ ಧರ್ಮ ಬಿಡು, ನಿಂಗೆ ಜೀವನಕ್ಕೆ ಒಳ್ಳೆ ವ್ಯವಸ್ಥೆ ಮಾಡ್ತೀನಿ ಅಂತ ಯಾರಾದರೂ ಅಂದ್ರು, ಪ್ರಾಣ ಹೋಗೋ ಪರಿಸ್ಥಿತಿ ಇದ್ರು ಧರ್ಮಾಚರಣೆ ಬಿಡಬೇಡ. ಧರ್ಮಾಚರಣೆ ಅಂದ್ರೆ ಒಂದು ನಾವು ಮಾಡುವಂತ ಕ್ರಿಯೆಗಳು, ಆಚರಣೆಗಳು, ಏನೇನು ಧಾರ್ಮಿಕ ಆಚರಣೆಗಳು ಮಾಡ್ತೀವಲ್ಲ ಅದು. ಇನ್ನೊಂದು ಧರ್ಮ ಅಂದ್ರೆ ತತ್ವಜ್ಞಾನ. ಇವೆರಡು ಧರ್ಮ, ಒಂದು ಅಧ್ಯಾತ್ಮ, ಒಂದು ಕ್ರಿಯೆಗಳು. ಅವೆರಡನ್ನು ಬಿಡಬಾರ್ದು. ಯಾಕಂದ್ರೆ ನಿತ್ಯೋ ಧರ್ಮ, ಧರ್ಮವೇ ನಿತ್ಯ. ಸುಖ ದುಃಖಗಳು ಅನಿತ್ಯ, ಜೀವ ನಿತ್ಯ. ಆದ್ರೆ ಹೇತುರಸ್ಯತ್ವ ನಿತ್ಯ. ಸುಖ ದುಃಖಗಳು ಬರ್ಲಿಕ್ಕೆ ನಮ್ಗೆ ಈ ಶರೀರ ಇದೆಯಲ್ಲ, ಇದು ಅನಿತ್ಯ. ಹಾಗಿರುವಾಗ ಯಾವತ್ತೂ ನೀವು ಹೆದರಬೇಡಿ, ಧರ್ಮ ಕೈ ಬಿಡಬೇಡ್ರಿ ಅಂತ ಕೊನೆಯ ಶ್ಲೋಕ. ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಸಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತೆ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ದೇನು ಹೇಳಿದ್ರೆ ಬಹಳ ತಪ್ಪಾಗಲಿಕ್ಕಿಲ್ಲ, ಆದ್ರೆ ಸ್ನಾನ ಮಾಡಿ ಹೇಳುವುದು ವಿಶೇಷ. ಅಂಗನ್ಯಾಸ ಬೇಕಾಗಿಲ್ಲ, ಕರನ್ಯಾಸ ಬೇಕಾಗಿಲ್ಲ, ಅದಕ್ಕೊಂದು 10 ಮಂತ್ರ ಆದ್ಮೇಲೆ ಒಂದು ತರ್ಪಣ ಬೇಕಾಗಿಲ್ಲ. ಸಾವಿತ್ರಿ ಅಂತಾರೆ ಇದನ್ನ. ಪುರಾಣೋಕ್ತವಾದ ಗಾಯತ್ರಿ ಇದು, ಅದ್ಭುತವಾದ ಮಂತ್ರ. ಎಲ್ಲಾ ಸಕಲ ಶಾಸ್ತ್ರಗಳ ಸಾರ ಮಹಾಭಾರತ, ಅದರ ಸಾರ ಇದು. ಸಾವಿತ್ರಿ ಅಂದ್ರು ಗಾಯತ್ರಿ ಅಂದ್ರು ಪರ್ಯಾಯ ಪದ ಶಾಸ್ತ್ರದಲ್ಲಿ. ಬೆಳಗಾಗಿದ್ದು ಹೇಳಬೇಕು. ಭಾರತ ಫಲಂ ಪ್ರಾಪ್ಯ, ಇಡೀ ಮಹಾಭಾರತ ಪ್ರವಚನದ ಫಲ ಅವನಿಗೆ ಸಿಗ್ತದೆ. ಕೊನೆಗೆ ಪರಬ್ರಹ್ಮವನ್ನು ಹೋಗಿ ತಲುಪ್ತಾನೆ ಅಂತ ಅಲ್ಲಿಗೆ ಆ ಸ್ವರ್ಗಾರೋಹಣ ಪರ್ವ ಸಮಾಪ್ತ ಆಗಿದೆ. ಗುರುಗಳಾದಂಥ ಜ್ಯೋತಿಷಿಗಳು ಮತ್ತು ಶಾಸ್ತ್ರ ವಿದ್ವಾಂಸರು ಆದಂಥ ಕಡಿಯಾಳಿ ವಾದಿರಾಜಾಚಾರ್ಯರು ಅವರು ಇಂದು ಈಗ ಒಂದು 10 ವರ್ಷದಿಂದ 10-12 ವರ್ಷದಿಂದ ಜ್ಯೋತಿಷ ನನಗೆ ಹೇಳುವಾಗ ಪ್ರವಚನ ಮಾಡದೇ ಇರಬೇಡ, ಪ್ರವಚನ ಮಾಡುವಂತ ನನ್ನ ಹುರಿದುಂಬಿಸಿದವರು. ಅವ್ರ ಸಾಧನೆಗಳನ್ನೆಲ್ಲ ಅಲ್ಲಿ ಹಿಂದೆ ಹೇಳಿದ್ದೇನೆ, ಜ್ಯೋತಿಷ್ಯದಲ್ಲಿ ಹೇಗೆ ಪರಿಣತರು ಅನ್ನೋದನ್ನೆಲ್ಲ ಸ್ವರ್ಗಾರೋಹಣ ಪರ್ವ ಮುಕ್ತಾಯ ಆದಾಗ ಹೇಳಿದ್ದೇನೆ. ಈಗ ಇನ್ನೊಂದು ಬಾರಿ ಇಲ್ಲಿ ನೆನಪು ಮಾಡ್ಕೊಂಡೆ. ಆ ಕಡಿಯಾಳಿ ವಾದಿರಾಜಾಚಾರ್ಯರಿಗೆ ಅದು ಅರ್ಪಿತವಾಗಿತ್ತು. ಅಲ್ಲಿಗೆ ಸ್ವರ್ಗಾರೋಹಣ ಪರ್ವದ ಸಾರಾಂಶವು ಕೂಡ ಸಮಾಪ್ತವಾಗಿದೆ. ಶ್ರೀಕೃಷ್ಣಾರ್ಪಣ ವಸ್ತು.